ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕಲ್ವಾ, ಎಲ್ಲರೂ ನಮಗೆಲ್ಲ ಟೀ ತುಂಬ ಇಷ್ಟ ಅಲ್ವಾ. ಇದೇ ಥರ ಟೀನ ನಾವು ಸ್ಪೆಷಲ್ಲಾಗಿ 3 ಥರ ಟೀ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಫಸ್ಟು ಮಸಾಲಾ ಟೀ, ಲೆಮನ್ ಟೀ ಮತ್ತು ಸ್ಪೆಷಲ್ ಟೀ ಅಂತೇಳ್ಬಿಟ್ಟು ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಮಸಾಲ ಟೀ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ತುಂಬ ಹೆಲ್ತಿನೂ ಆಗುತ್ತೆ. ನಾನು 1 ಇಂಚಷ್ಟು ಚಕ್ಕೆ, 2 ಲವಂಗ, 1 ಏಲಕ್ಕಿ ಕಾಯಿ, 7ರಿಂದ 8 ಮೆಣಸು, 1 ಇಂಚು ಶುಂಠಿ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಟಿಶ್ಯೂ ಪೇಪರ್ ಮೇಲೆ ನಾನು ಅದನ್ನು ಹಾಕ್ಕೊಂಡು ಎಲ್ಲ ಸ್ವಲ್ಪ ಅರ್ಧಂಬರ್ಧ ಅದು ಜಜ್ಜುತ್ತಾ ಇದ್ದೀನಿ. ತುಂಬ ನೈಸಾಗಿ ಏನು ಜಜ್ಜೋದು ಬೇಡ. ನಾನೊಂದು ಕಲ್ಲು ತೊಗೊಂಡು ಜಜ್ಜುತ್ತಾ ಇದ್ದೀನಿ. ನೀವು ಈ ಥರ ಏನಾದರೂ ಒಂದು ತೊಗೊಂಡು ಇದು ಮಾಡ್ಕೊಳ್ಳಿ, ನೈಸಾಗಿ ಕ್ರಷ್ ಮಾಡ್ಕೋಬೇಕು. ಇದನ್ನು ನೋಡಿ, ಈಗ ಆಗಿದೆಯಲ್ಲ, ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು 3/4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಕುದಿಯೋಕ್ಕಿಟ್ಬಿಟ್ಟು ನೀರು ಕುದೀತಾ ಇರೋವಾಗ ಅದು ನಾವು ಪುಡಿ ಮಾಡ್ಕೊಂಡಿದ್ದೀವಲ್ವ, ಆ ಸ್ಪೈಸಸ್ನೆಲ್ಲ ಹಾಕಬೇಕು. ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಶುಂಠಿನ ಅದನ್ನು ಹಾಕ್ಬಿಟ್ಟು 1.5 ಟೀ ಸ್ಪೂನಷ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ. ಟೀ ಸೊಪ್ಪು, ಇದು ಟೀ ಪುಡಿನ ಯೂಸ್ ಮಾಡಿದ್ರೆ ಅದು ಬೇಗ ಕುದಿಯುತ್ತೆ, ಆದರೆ ಟೇಸ್ಟ್ ಇರಲ್ಲ. ನಾನು ಅದಕ್ಕೆ ಟೀ ಎಲೆನ ಪುಡಿ ಮಾಡಿರ್ತಾರಲ್ಲ ಅದನ್ನೇ ತೊಗೊತಾ ಇದ್ದೀನಿ. ಮತ್ತು ಅದಕ್ಕೆ 1.5 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 3 ನಿಮಿಷ ಕುದಿಯೋಕೆ ಬಿಡ್ತಾಯಿದ್ದೀನಿ. ಅದು ಕುದೀತಾ ಇರೋವಾಗ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಈಗ ಅದಕ್ಕೆ 1 ಕಪ್ಪು ಹಾಲು ತೊಗೊತಾ ಇದ್ದೀನಿ ನಾನು. ಇವಾಗ ಹಾಲು ಹಾಕಿದ್ಮೇಲೆ ಅದನ್ನು ಮತ್ತೆ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಟೀ ಸೊಪ್ಪೆಲ್ಲ ಅದರಲ್ಲಿ ಕುದ್ದಾದ್ಮೇಲೆ ಅದ್ರದ್ದು ಕಲರೆಲ್ಲ ಬಿಟ್ಕೊಳುತ್ತಲ್ಲ, ಅರೋಮೆಟಿಕ್ಕಾಗಿ ರೆಡಿ ಆಗುತ್ತೆ. ನೋಡಿ, ಈಗ ನಾನು ಒಂದು 3ರಿಂದ 4 ನಿಮಿಷ ಕುದಿಸಿದ್ದೀನಿ. ಅದು ಉಕ್ಕುತ್ತೆ ಅಂತೇಳ್ಬಿಟ್ಟು ನಾನು ಸ್ಪೂನಲ್ಲಿ ನೋಡಿ ಎಷ್ಟು ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ಎಷ್ಟು ಫ್ಲೇವರ್ಫುಲ್ಲಾಗಿದೆ ಅಂತೇಳ್ಬಿಟ್ಟು ನೀವು ಒಂದ್ಸಲಿ ಮಾಡಿದ್ರೆ ಈ ಥರ ಟೀ ತುಂಬ ಇಷ್ಟಪಡ್ತೀರ. ಇಷ್ಟೇ, ಮಸಾಲ ಟೀ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಈಗ ಲೆಮನ್ ಟೀ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಲೆಮನ್ ಟೀ ಅಂತೂ ನಮಗೆ ಎನರ್ಜಿ ಕೊಡುತ್ತೆ. 1 ಏಲಕ್ಕಿ ಕಾಯಿ, ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿ ತೊಗೊತಾ ಇದ್ದೀನಿ ನಾನು. 5 ಮೆಣಸು ಹಾಕ್ಬಿಟ್ಟು ಅದನ್ನು ಅಷ್ಟೇ ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಜಜ್ಜುತ್ತಾ ಇದ್ದೀನಿ, ಅಂದರೆ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಈಗ 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ನೀರು ಚೆನ್ನಾಗಿ ಕುದೀತಾ ಇರೋವಾಗ ನಾವು ಇದು ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಶುಂಠಿ, ಏಲಕ್ಕಿ ಮತ್ತು ಮೆಣಸು, ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು. ಇದು ಜಾಸ್ತಿ ಹೊತ್ತು ಕುದಿಯೋಕೆ ಬಿಡಬಾರ್ದು. 1ರಿಂದ 2 ನಿಮಿಷ ಕುದಿದ್ರೆ ಆಯಿತು. ನೋಡಿ, ಈಗ ಆಗಿದೆ. ನಾನು ಸ್ಟೌವಿಂದ ಕೆಳಗಡೆ ಇಳಿಸಿ ಅದನ್ನು ನಾನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಿಂಬೆಹಣ್ಣು ಜ್ಯೂಸನ್ನ ನೋಡಿ ನಾನು ಅರ್ಧ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಜ್ಯೂಸನ್ನ. ಇದು ಹಾಕಿ ಕುಡಿಯೋದ್ರಿಂದ ನಮಗೆ ಸುಸ್ತಾಗಿರೋವಾಗ ಇದು ಕುಡಿದ ತಕ್ಷಣ ನಮಗೆ ಎನರ್ಜಿ ಬರುತ್ತೆ. ಇಷ್ಟೇ ಆಗಿದೆ. ನೋಡಿ, ಒಂಚೂರು ಮಿಕ್ಸ್ ಮಾಡ್ತಾಯಿದ್ದೀನಿ. ಲೈಟಾಗಿ ಕಲರ್ ಸಹಿತ ಚೇಂಜ್ ಆಗುತ್ತೆ. ಇದು ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಲೆಮನ್ ಟೀ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ. ಸಕ್ಕರೆ ಬದಲು ಇದನ್ನು ಜೇನುತುಪ್ಪ ಯೂಸ್ ಮಾಡ್ಕೋಬೋದು. ಈಗ ಇದು ತುಂಬ ಸ್ಪೆಷಲ್ ಟೀ. ಇದಕ್ಕೆ ಹೆಸರೇ ಸ್ಪೆಷಲ್ ಟೀ ಅಂತೇಳ್ಬಿಟ್ಟು ಇದಕ್ಕೆ 2 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಮತ್ತು 1 ಇಂಚು ಶುಂಠಿ ಹಾಕ್ಬಿಟ್ಟು, ಇಷ್ಟೇ ಏಲಕ್ಕಿ ಮತ್ತು ಶುಂಠಿ ಎರಡನ್ನೇ ಹಾಕ್ಬಿಟ್ಟು ಸ್ವಲ್ಪ ಜಜ್ಜಿಬೇಕು. ನೋಡಿ, ಈ ಥರ ಕ್ರಷ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಆ ನೀರು ಕುದೀತಿರೋವಾಗ ಇದಕ್ಕೆ 2 ಟೀ ಸ್ಪೂನಷ್ಟು ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಟೀ ಸೊಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಅದನ್ನು ಕುದಿಯೋಕ್ಕೆ ಒಂದು 3ರಿಂದ 4 ನಿಮಿಷ ಕುದಿಯೋಕೆ ಬಿಡಬೇಕು. ಈಗ ಅದಕ್ಕೆ 1.5 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ನಾವು ಕ್ರಷ್ ಮಾಡ್ಕೊಂಡಿದ್ದೀವಲ್ವ ಸ್ಪೈಸಸ್, ಶುಂಠಿ ಮತ್ತು ಏಲಕ್ಕಿನ, ಅದನ್ನು ಹಾಕ್ಬಿಟ್ಟು ಒಂದು 3ರಿಂದ 4 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ಅದಕ್ಕೆ 1 ಕಪ್ಪು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಹಾಕ್ಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಆ ಥರ ಕುದೀತಿರುವಾಗ ಫ್ಲೇವರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಆಗುತ್ತೆ.
ಅದು ಕುದೀತಾ ಕುದೀತಾ ಹಾಲು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಇಷ್ಟೇ ರೆಡಿಯಾಗಿದೆ. ನಾನು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆರೋಮೆಟಿಕ್ಕಾಗಿದೆ ಅಂತೇಳ್ಬಿಟ್ಟು ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ನಮಗೆ ಚೆನ್ನಾಗಿ ರಿಫ್ರೆಶ್ಮೆಂಟ್ ಆಗುತ್ತೆ, ಎನರ್ಜಿ ಬರುತ್ತೆ ನಮಗೆ ಟೀ ಕುಡಿದ ತಕ್ಷಣ. ನಾನು ಮೇಲೆ ಸ್ವಲ್ಪ ಸ್ಯಾಫ್ರಾನ್ ಅಂದರೆ ಕೇಸರಿನ ಹಾಕ್ತಾಯಿದ್ದೀನಿ. ಇಷ್ಟೇ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು.